ಹೆಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜೈ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಇವತ್ತು ನಾವು ಬೆಳಗ್ಗೆ 10 o'clock ಆಗಿದೆ. ನಾವು ಮಂಗಳೂರಿಗೆ ಹೊರಟಿದ್ವಿ. ಸೊ ದಿಸ್ ವಾಸ್ ಅ ಪ್ಲ್ಯಾನ್ ಟ್ರಿಪ್, ಆಯಿತಾ. ದಿಸ್ ಇಸ್ ನಾಟ್ ಅನ್ಪ್ಲ್ಯಾನ್ಡ್ ಲೈಕ್ ಪ್ರೀವಿಯಸ್ ಟ್ರಿಪ್ಸ್. ಸೊ ಎಲ್ಲ ಪ್ಯಾಕಿಂಗ್ ಆಗ್ತಾಯಿದೆ, ಲಾಸ್ಟ್ ಮಿನಿಟ್ ಪ್ಯಾಕಿಂಗ್. ಸೊ ಹೊರಡ್ತಾ ಇದ್ದೀವಿ, ಬೈ ಕಾರ್ ಹೋಗ್ತಾ ಇದ್ದೀವಿ. ಸೊ ಕಮ್ ಲೆಟ್ಸ್ ಗೋ ಟು ಮ್ಯಾಂಗಲೋರ್. ಸೊ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಕಮ್ ಆನ್, ಲೆಟ್ಸ್ ಗೋ. ನನ್ನ ಕೂದಲು ತುಂಬ ಫ್ರೀಸಿ ಆ್ಯಂಡ್ ಡಲ್ ಆಗಿತ್ತು. ಐ ಹ್ಯಾವ್ ಬೀನ್ ಯೂಸಿಂಗ್ ಅರಾಟ ಸೂಪರ್ ಶ್ಯಾಂಪೂ ಆ್ಯಂಡ್ ಕಂಡೀಷನರ್ ಫಾರ್ ಅ ಹೋಲ್ ಮಂತ್ ನೌ, ಆ್ಯಂಡ್ ಟ್ರಸ್ಟ್ ಮೀ, ದ ರಿಸಲ್ಟ್ಸ್ ಆರ್ ಅಮೇಝಿಂಗ್. ಈ ಶ್ಯಾಂಪೂಲಿ 6 ಪವರ್ಫುಲ್ ಇಂಗ್ರೀಡಿಯೆಂಟ್ಸ್ ಲೈಕ್ ಆನಿಯನ್ ಆಯಿಲ್, ಆಪಲ್ ಸೈಡರ್ ವಿನೆಗರ್, ಆರ್ಗನ್ ಆಯಿಲ್ ಆ್ಯಂಡ್ ಬ್ರಿಂಗ್ರಾಜ್ ಇದೆ, ವಿಚ್ ಗಿವ್ಸ್ 54.4% ಸ್ಮೂತರ್ ಹೇರ್, 35.5% ಶೈನಿಯರ್ ಆ್ಯಂಡ್ 14.5% ಸ್ಟ್ರಾಂಗರ್ ಹೇರ್. ಇದು ನಮ್ಮ ಹೇರ್ ಲಾಸ್, ಪಿ ಎಚ್ ಬ್ಯಾಲೆನ್ಸ್ ಮತ್ತು ಬ್ರೇಕೇಜ್ನ ರೆಡ್ಯೂಸ್ ಮಾಡುತ್ತೆ. ಇಟ್ ಈಸ್ ಸೂಪರ್ ಜೆಂಟಲ್, ಫ್ರೀ ಆಫ್ ಸಲ್ಫರ್ ಆ್ಯಂಡ್ ಪ್ಯಾರಾಬೀನ್ಸ್. With nutrients like biotin, L-arginine and isoflavonoids, ರೂಟ್ನಿಂದ ಟಿಪ್ವರೆಗೂ ನರಿಶ್ ಆ್ಯಂಡ್ ಈ ಕಂಡೀಷ್ನರ್ ಇಟ್ಸ್ ಅ ಗೇಮ್ ಚೇಂಜರ್. ಇದರಲ್ಲಿ ಕೆರಟಿನ್ ಆ್ಯಂಡ್ ರೈಸ್ ವಾಟರ್ ಇದೆ, ವಿಚ್ ಡೀಪ್ಲಿ ನರಿಷಸ್ ಆ್ಯಂಡ್ ಹೈಡ್ರೇಟ್ಸ್ ದ ಹೇರ್. ನನ್ನ ಕೂದಲು 97% ಮಾಯ್ಶ್ಚರೈಸ್, 90% ಸಾಫ್ಟರ್ ಆ್ಯಂಡ್ 77% ತಿಕ್ಕರ್. ಅರಾಟ ಸೂಪರ್ ಕಾಂಬೋನ 1 ಮಂತ್ ಯೂಸ್ ಮಾಡಾದ್ಮೇಲೆ ನನ್ನ ಕೂದಲು ಹೆಲ್ದಿಯರ್, ಸ್ಟ್ರಾಂಗರ್ ಆ್ಯಂಡ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಇದು ಆಲ್ ಹೇರ್ ಟೈಪ್, ಸ್ಟ್ರೇಟ್, ವೇವಿ ಆ್ಯಂಡ್ ಕರ್ಲಿ ಹೇರ್ಗೆ ಪರ್ಫೆಕ್ಟ್ ಆಗಿದೆ. ಸೊ ಇಫ್ ಯು ಆರ್ ಲುಕಿಂಗ್ ಫಾರ್ ಅ ಬೆಸ್ಟ್ ಹೇರ್ ಕಾಂಬೋ, ದಿಸ್ ಇಸ್ ಇಟ್. ಚೆಕ್ ಔಟ್ ದ ಲಿಂಕ್ಸ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ಎಷ್ಟು ಚೆನ್ನಾಗಿದೆ ನೋಡಿ ಫ್ಲವರ್ಸ್ ಇಲ್ಲಿ. ವಾವ್. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಸೊ ಬ್ರಂಚ್ ಮಾಡೋಣ ಅಂತ ವೈಶಾಲಿಯಲ್ಲಿ ಸ್ಟಾಪ್ ಮಾಡಿದ್ವಿ. ವೈಶಾಲಿ ಐ ಥಿಂಕ್ ಇದು ಕುಣಿಗಲಲ್ಲಿ ಬರುತ್ತೆ. ತುಂಬಾ ಚೆನ್ನಾಗಿರೋ ನಾನ್ ವೆಜ್ ಬ್ರೇಕ್ಫಾಸ್ಟ್ ಎಲ್ಲ ಸಿಗುತ್ತೆ, ಲಂಚ್ ಐಟಮ್ಸು ಸಿಗುತ್ತೆ. ಸೊ ನಾವಿಲ್ಲಿ ಸ್ಟಾಪ್ ಮಾಡಿದ್ವಿ. ನಾನು ಫಸ್ಟ್ ಟೈಮ್ ಬರೋದು, ಬಟ್ ಮೈ ಹಸ್ಬೆಂಡ್ ಅವರು ಇದಕ್ಕಿಂತ ಮುಂಚೆನೂ ಬಂದಿದ್ರಂತೆ. ಸೊ ಪ್ಲೇಸ್ ನೋಡಿ ತುಂಬಾ ಚೆನ್ನಾಗಿದೆ. ಇಲ್ಲಿ ರೆಸ್ಟೋರೆಂಟ್ ಮತ್ತು ರೆಸ್ಟ್ ರೂಮ್ ಸಪ್ರೇಟ್ ಆಗಿದೆ, ತುಂಬಾ ಕ್ಲೀನ್ ಆ್ಯಂಡ್ ಪ್ಲೇ ಏರಿಯಾನೂ ಇದೆ ಮಕ್ಕಳಿಗೆ. ಮತ್ತು ಹೊರಗಡೆ ಇಲ್ಲಿ ಜ್ಯೂಸ್ ಕೌಂಟರ್ ಅದು ಇದು ಎಲ್ಲ ಇದೆ. ಸೊ ದಿಸ್ ಇಸ್ ಮೇನ್ಲಿ ನಮಗೆ ನಾನ್ ವೆಜ್ ಐಟಮ್ಸ್ ಏನು ಸಿಗುತ್ತಲ್ವ, ಬ್ರೇಕ್ಫಾಸ್ಟ್ ಅಂದರೆ ಕಾಳು ಸೂಪು, ನಾಟಿ ಸ್ಟೈಲಲ್ಲಿ ಏನಿದೆ ಅದೆಲ್ಲ ಸಿಗುತ್ತೆ. ಸೊ ಇದೇ ಪ್ಲೇ ಏರಿಯಾ ನಾನು ಹೇಳಿದ್ದು. ತುಂಬ ನೋಡಿ ಎಷ್ಟು ಚೆನ್ನಾಗಿದೆ ಮಕ್ಕಳಿಗೆ ಆಟ ಆಡೋಕ್ಕೆ. ಸೊ ಇಲ್ಲಿ ಯಾರಾದರೂ ಹಾಸನ್, ಸಕಲೇಶ್ಪುರ ಅಥವಾ ಮ್ಯಾಂಗ್ಳೂರ್ ಸೈಡ್ ಹೋಗೋರಿದ್ದರೆ ಇಲ್ಲಿ ಖಂಡಿತ ಸ್ಟಾಪ್ ಮಾಡ್ಬೋದು. ಆ್ಯಂಡ್ ಪ್ರೈಸಸ್ಸು ಅಫೋರ್ಡೆಬಲ್ ಇತ್ತು. ಆ್ಯಂಡ್ ಕ್ವಾಂಟಿಟಿ ನಾವು ಏನು ಆರ್ಡರ್ ಮಾಡಿದ್ವಿ ಅಲ್ಲ, ಅದೂ ತುಂಬಾ ಜಾಸ್ತಿ ಇತ್ತು. ಮೇನ್ಲಿ ಇವರು ಮಟನ್ ತಿಂದರು, ನಾನು ಮಟನ್ ತಿನ್ನಲ್ಲ, ಸೊ ನಾನು ಚಿಕನ್ ಆರ್ಡರ್ ಮಾಡಿದ್ದೆ. ಮಟನ್ ಅಂತೂ ತುಂಬಾ ಟೇಸ್ಟಿ ಅಂತೆ, ಆ್ಯಂಡ್ ತುಂಬ ಸಾಫ್ಟಾಗಿ ಚೆನ್ನಾಗಿತ್ತು ಕ್ವಾಲಿಟಿ ಅಂತ ನನ್ನ ಮಮ್ಮಿ ಮತ್ತು ಹಸ್ಬೆಂಡ್ ಹೇಳ್ತಾಯಿದ್ರು. ಸೊ ಇವರೆಲ್ಲ ನಾವು ಕಾಳು ಸೂಪು ಮತ್ತು ಮಟನ್ ಒಂದು ಡ್ರೈ ಐಟಮ್ ಮತ್ತು ಮಟನ್ ಬಿರಿಯಾನಿ ತೊಗೊಂಡಿದ್ರು. ನಾನೇನು ಮಾಡಿದೆ, ನೀರು ದೋಸೆ ಮತ್ತು ಚಿಕನ್ ಚೆಟ್ಟಿನಾಡೇನೋ ಇತ್ತು, ಅದು ಸ್ವಲ್ಪ ಸೆಮಿ ಡ್ರೈ ಥರ ಮಾಡಿಸಿದ್ದೆ. ಸೊ ಅದನ್ನು ನಾನು ತಿಂದೆ. ಸೊ ತುಂಬಾ ಟೇಸ್ಟಿಯಾಗಿದೆ ಎಲ್ಲ ಐಟಮ್. ನಾವು ಏನೆಲ್ಲ ಆರ್ಡರ್ ಮಾಡಿದ್ವಿ ತುಂಬಾ ಟೇಸ್ಟಿಯಾಗಿತ್ತು. ಐ ಲೈಕ್ ಇಟ್ ಆ್ಯಂಡ್ ಮಾಮಿಗೂ ಇಷ್ಟ ಆಯಿತು. ಸೊ ಯಾರೆಲ್ಲ ಬರ್ತಾ ಇದ್ದರೆ ಈ ಕಡೆಯಿಂದ, ಸೊ ಖಂಡಿತ ನೀವು ವಿಸಿಟ್ ಮಾಡ್ಬೋದು. ವೈಶಾಲಿ ಅಂತ, ಕುಣಿಗಲ್ ಹತ್ತಿರ. ಸೊ ಇಟ್ಸ್ ವೆರಿ ನೈಸ್. ಸೊ ಇಲ್ಲಿ ಫಸ್ಟ್ ಏನು ಗೊತ್ತಾ, ಇಲ್ಲಿ ಒಂದು ರಸಮ್ ಥರ ಏನೋ ಕೊಟ್ಟಿದ್ರು, ಅದು ನನಗೆ ರಸಮ್ ಹುಳಿ ಬಟ್ ಇಟ್ ವಾಸ್ ವೆರಿ ನೈಸ್. ನಂಗೆ ಸ್ವಲ್ಪ ಹುಳಿ ಥರ ಅನಿಸ್ತು, ಬಟ್ ಇಟ್ ವಾಸ್ ನೈಸ್ ಆ್ಯಂಡ್ ಇಟ್ ವಾಸ್ ವೆರಿ ಕ್ಲೀನ್. ಆಯಿತಾ, ನೀವು ನೋಡ್ಬೋದು ಪ್ಲೇಟ್ಸ್ ಎಲ್ಲ ನೋಡಿ, ಕ್ವಾಲಿಟಿ ಆಫ್ ದ ಪ್ಲೇಟ್ಸ್ ಇಸ್ ಸೋ ಗುಡ್. ಸೊ ಎಲ್ಲ ಚೆನ್ನಾಗಿತ್ತು ಆ್ಯಂಡ್ ವೆರಿ ಕ್ಲೀನ್, ನೀಟ್ ಆ್ಯಂಡ್ ಕ್ಲೀನ್ ಆಗಿತ್ತು. ಒಂಚೂರು ಗಲೀಜಿಲ್ಲ, ಎಲ್ಲನೂ ಕ್ಲೀನ್ ಆಗಿತ್ತು. ಸೊ ಐ ಲೈಕ್ ಇಟ್. ಅಲ್ಲ ಮಟನ್ ಸ್ಪೆಷಲ್ ಗುಂಟೂರು ಚಿಕನ್ನು,
ಇದು ಕುತ್ಕೋ ಇಲ್ಲಿ. ನಾನು ಆರ್ಡರ್ ಮಾಡಿದ್ದು ಗುಂಟೂರು ಚಿಕನ್ ಅಂತ. ಅದನ್ನ ನಾನು ಸ್ವಲ್ಪ ಸೆಮಿ ಡ್ರೈ ಅಂತ ಥರ ಮಾಡಕ್ಕೆ ಹೇಳಿದ್ದೆ. ನಾನೊಬ್ಬಳೇ ಚಿಕನ್ ಐಟಮ್ ತಿಂದಿದ್ದು. ಸೊ ಇದು ನೀರು ದೋಸೆ ಐ ಥಿಂಕ್ 5 ಪೀಸಸ್ ಇತ್ತು. ಬಟ್ ಇಟ್ ವಾಸ್ ನೈಸ್, ವೆರಿ ನೈಸ್ ಟೇಸ್ಟ್ ವೈಸ್ ಆ್ಯಂಡ್ ಕ್ವಾಂಟಿಟಿನೂ ನಂಗೆ ಇಷ್ಟೊಂದು ತಿನ್ನೋಕ್ಕಾಗಿರಲಿಲ್ಲ. ನಾನು ಮತ್ತೆ ಏನು ಮಾಡಿದೆ ಅಂದರೆ ಪಾರ್ಸೆಲ್ ಮಾಡಿಸಿದೆ. ಬಟ್ ಆ ಗ್ರೇವಿ ಆ್ಯಂಡ್ ಚಿಕನ್ ಅದೆಲ್ಲ ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ಸಕಲೇಶಪುರ ಹೆಂಗೋ ರೀಚ್ ಆದ್ವಿ. ಅಲ್ಲಿ ರೋಡ್ ತುಂಬಾನೇ ಚೆನ್ನಾಗಿತ್ತು ಒಂದು ಸ್ಟ್ರೆಚ್. ಅಲ್ಲಿ ಏನಾಯ್ತು ಅಂದರೆ ನಮ್ಮದು ಸ್ಪೀಡ್ ಸ್ವಲ್ಪ ಜಾಸ್ತಿ ಆಗಿತ್ತು. ಐ ಥಿಂಕ್ ಲಿಮಿಟಲ್ಲಿ 90 ಅಂತ ಇತ್ತು. ನಮ್ಮದು 100 ಏನೋ ಬಂತು. ಸೊ ಅದಕ್ಕೆ ನಾವು ವಾಪಸ್ ನಿಲ್ಲಿಸ್ಬಿಟ್ಟು ಫೈನ್ ಕೊಟ್ಟು ಅಲ್ಲೆಲ್ಲ ಮುಗಿಸಿ ಇನ್ನು ನೆಕ್ಸ್ಟ್ ಸಕಲೇಶಪುರದಿಂದ ಒಂದು ಸ್ಟ್ರೆಚ್ ತುಂಬಾ ಗಲೀಜು ರೋಡ್ ತುಂಬಾ ನೋಡ್ಬೋದು. ಇದೆಲ್ಲ ಫುಲ್ ಒಡೆದೋಗಿದೆ. ಇದನ್ನ ಎಷ್ಟು ವರ್ಷ ಆಯಿತು ಇನ್ನೂ ಐ ಡೋಂಟ್ ನೋ ರಿಪೇರ್ ಮಾಡ್ತಾ ಇದ್ದಾರೋ ಏನು ಅಂತ. ಬಟ್ ಫುಲ್ ಗಲೀಜಾಗಿತ್ತು. ಅದರಿಂದ ನಮಗೆ ತುಂಬಾ ಟಯರ್ಡ್ ಅನಿಸ್ತು. ಮತ್ತು ಇನ್ನು ಮುಂದೆ ವೀಡಿಯೋಗಳಲ್ಲಿ ನೋಡ್ಬೋದು ನಮ್ಮ ಜೊತೆ ಒಂದು ಪಚೀತಿನೇ ಆಯಿತು. ಏನು ಗೊತ್ತಾ, ಅಲ್ಲಿ ರೋಡ್ ಒಂದು ಕಡೆ ಹಾಳಾಗಿತ್ತು. ಅಲ್ಲಿ ಫುಲ್ ಅಂದರೆ ಒಂದು ಟ್ರಕ್ ಹಾಳಾಗಿತ್ತು. ಅಲ್ಲಿಂದ ಒಂದು 5 ಕಿಲೋಮೀಟರ್ಸ್‌ವರೆಗೂ ಟ್ರಾಫಿಕ್ ಜಾಮ್ ಆಯ್ತು. ಆಗ್ಬಿಟ್ಟು ನಮ್ಗೆ ಹೋಗೋಕ್ಕೆ ಆಗಿಲ್ಲ. ಆ್ಯಂಡ್ ಫಸ್ಟ್ ಕಾರ್ ಇದ್ದಿದ್ದು ನಮ್ಮದು ಲೆಫ್ಟ್ ಸೈಡಿಂದ. ಆ್ಯಂಡ್ ಮುಂದೆ ಏನು ಮಾಡ್ತಾರೆ, ಮುಂದೆಗಡೆಯಿಂದ ಎಲ್ಲರೂ ಅಂದರೆ ಓವರ್‌ಟೇಕ್ ಮಾಡಿ ಮುಂದ್ಗಡೆನೇ ಬರಕ್ಕೆ ನೋಡ್ತಾ ಇದ್ದಾರೆ. ಸೊ ಅದರಿಂದ ಇನ್ನೂ ಜಾಮ್ ಆಗಿ ತುಂಬಾನೇ ಹಾಳಾಗಿ ತುಂಬ ಟೈಮ್ ವೇಸ್ಟ್ ಆಯಿತು. ಸೊ ನಾವು ಫಸ್ಟ್ ಇದ್ದಿದ್ದರಿಂದ ಹೆಂಗೋ ಬಂದ್ವಿ. ಸೊ ಇದು ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು ಆಯಿತಾ ರೋಡ್. ಅಲ್ಲಿಂದ ಈ ಎಲ್ಲ ಜನ ಏನು ನೋಡ್ತಾ ಇದ್ರು ಅವರೆಲ್ಲ ಫುಲ್ ಕನ್ಫ್ಯೂಷನ್ ಮಾಡಿಬಿಟ್ಟು ನಮಗೆ ಹೋಗಿ ಇದ್ರ ಮೇಲೇನೆ ಹೋಗಿ ಅಂತ ಫೋರ್ಸ್ ಮಾಡಿ ಹೇಳಿದ್ರು. ಸೊ ನಾವು ಅವ್ರ ಮಾತು ಕೇಳಿ ಒಂದು ಇದೇನು ಪ್ಯಾಚ್ ಇದೆ ಅಲ್ಲಿಂದ ತಗೊಂಡ್ವಿ ಗಾಡಿ. ಅಲ್ಲೇ ಸ್ಟಕ್ ಆಯಿತು. ಆ್ಯಂಡ್ ಮತ್ತೆ ಪುಣ್ಯಕ್ಕೆ ಒಬ್ಬರು ಗಾಡಿಯವ್ರು ಬಂದು ಒಂದು ಹಗ್ಗ ಎಲ್ಲ ಹಾಕಿ ಇವರೆಲ್ಲ ನೋಡಿ ಎಷ್ಟು ಜಾಮ್ ಆಗಿದೆ, ಇಲ್ಲೇ ಸ್ಟಕ್ ಆಗಿಬಿಡ್ತು. ನಾವೆಲ್ಲ ಗಾಡಿಯಿಂದ ಇಳಿದ್ವಿ, ಯಾಕಂದರೆ ಸ್ವಲ್ಪ ಲೋಡ್ ಕಮ್ಮಿ ಆಗಲಿ ಅಂತ. ಮತ್ತು ಆ ಗಾಡಿ ಮುಂದ್ಗಡೆ ಎಲ್ಲಿಂದ ಬಂದರು ಅಂತ ಗೊತ್ತಿಲ್ಲ. ಬಟ್ ಸಡನ್ನಾಗಿ ಅವರು ಒಂದು ವಿದಿನ್ 5 ಮಿನಿಟ್ಸ್ ಬಂದುಬಿಟ್ಟು ಚೆನ್ನಾಗೆ ಹಗ್ಗ ಎಲ್ಲ ಕಟ್ಟಿ ಅದನ್ನ ಒಂದು ಸೆಕೆಂಡಿಗೆ ಅವರು ಎಳೆದ್ಬಿಟ್ರು. ಆ್ಯಂಡ್ ಈಸಿಯಾಗಿ ಬಂದುಬಿಡ್ತು. ಬಟ್ ಈ ಪಚೀತಿ ನಮ್ಗೆ ಫುಲ್ ಟೆನ್ಷನ್ ಆಗೋಯಿತು ನನಗೆ. ಬಟ್ ಹೆಲ್ಪ್ ಮಾಡಿದರು ಜನ ಎಲ್ಲ, ತುಂಬಾ ಹೆಲ್ಪ್ ಮಾಡಿದರು ನಮಗೆ. ಸೊ ಥ್ಯಾಂಕ್ಸ್ ಟು ದಟ್ ಡ್ರೈವ್, ಐ ಮೀನ್ ದಟ್ ಕಾರ್ ಫ್ಯಾಮಿಲಿ ಇದ್ರವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಿದ್ವಿ ನಾವು. ಬಿಕಾಸ್ ಇಲ್ಲ ಅಂದರೆ ನಾವು ಏನು ಮಾಡಬೇಕಿತ್ತು ಅಂತ ಗೊತ್ತಿಲ್ಲ. ಸೊ ಫುಲ್ ನೋಡಿ ಎಷ್ಟು ಇದು ಏನೂ ಇಲ್ಲ, ಇದೆಲ್ಲ ಜಾಮ್ ಅಂದರೆ 5 ಕಿಲೋಮೀಟರ್ಸ್ವರೆಗೂ ಫುಲ್ ಜಾಮ್. ಫುಲ್ ಸ್ಟ್ರೆಸ್ ಎಲ್ಲ ಆಗಿ ಹೆಂಗೋ ಹಿಂಗೋ ಮಾಡಿಬಿಟ್ಟು ನಾವು ಹೊರಟ್ವಿ ಅಲ್ಲಿಂದ. ಮತ್ತೆ ಮುಂದ್ಗಡೆ ಇಟ್ ವಾಸ್ ವೆರಿ ಕ್ಲಿಯರ್ ರೋಡ್. ಯಾಕಂದರೆ ಯಾರ್ದು ಗಾಡಿನೇ ಇರಲಿಲ್ಲ. ಇಟ್ ವಾಸ್ ಓನ್ಲಿ ಆರ್ ಗಾಡಿ. ನಾವೇ ಇದ್ದಿದ್ದು ಮುಂದ್ಗಡೆ. ಹಿಂದೆ ಇನ್ನೂ ಈ ಸ್ಟಕ್ ಆದವ್ರು ಅಲ್ಲೇ ಇದ್ರು. ಬರೀ ಐ ಥಿಂಕ್ 3 ಕಾರ್ಸ್ ಅಲ್ಲಿಂದ ಹೊರಗಡೆ ಬಂದಿದ್ದು. ಬಾಕಿ ಎಲ್ಲ ಅವರು ಅಲ್ಲೇ ಸ್ಟಕ್. ಆ್ಯಂಡ್ ಇಟ್ ವಾಸ್ ಅ ಬ್ಯಾಡ್ ಡೇ ಅಂತಲೇ ಹೇಳ್ಬೋದು. ಯಾಕಂದರೆ ಪೊಲೀಸ್ ನಿಲ್ಲಿಸಿದ್ರು, ಮತ್ತು ಈ ಕಾರ್ ಜಾಮ್ ಇದು ಬ್ಲಾಕ್ ಎಲ್ಲ ಆಗಿ ನಾವು ಕಾರಲ್ಲಿ ಸಿಕ್ಕಾಕೊಂಡು ಅಯ್ಯೋ. ಮತ್ತು ಹೆಂಗೋ ಘಾಟ್ ಸೆಕ್ಷನ್ ಎಂಟರ್ ಆದಮೇಲೆ ತುಂಬ ಚೆನ್ನಾಗಿ ವೆದರ್ ಚೆನ್ನಾಗಿತ್ತು, ಮಳೆ ಬರ್ತಾ ಇತ್ತು. ಆ್ಯಂಡ್ ಇಟ್ ವಾಸ್ ವೆರಿ ನೈಸ್. The next day. ಹಾಯ್ ಗಾಯ್ಸ್, ನಿನ್ನೆ ನಾವು ಬಂದ್ವಿ, ಲೇಟ್ ಆಯಿತು ಬರುವಾಗ. ಮತ್ತು ಬಂದುಬಿಟ್ಟು ಮಲಗಿಬಿಟ್ವಿ. ಆ್ಯಂಡ್ ಇವತ್ತು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ನೀರು ದೋಸೆ ಮತ್ತು ಟೀ ಇತ್ತು. ಸೊ ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ಇಟ್ ವಾಸ್ ಜಸ್ಟ್ ಅ ಸ್ಮಾಲ್ ಟ್ರಿಪ್ ಫ್ರಮ್ Bangalore to Mangalore. I hope you guys liked it. We'll see you in the next vlog. Bye bye. Take care.